ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಯೇಸು ಕ್ರಿಸ್ತನ ಶಿಷ್ಯರು ಅಪೊಸ್ತಲರು ಯಾವಾಗಲಾದರೂ ಉಪವಾಸ ಇದ್ದರ? ಅವರು ಉಪವಾಸ ಪ್ರಾರ್ಥನೆಗಳು ಮಾಡಿದ್ದರ? ಅಪೊಸ್ತಲರ ಜೀವನದಲ್ಲಿ, ಅವರ ಸೇವಾ ಕಾರ್ಯದಲ್ಲಿ ಅವರ ಪ್ರಾರ್ಥನಾ ಜೀವನ ಹೇಗಿತ್ತು? ಅವರ ಉಪವಾಸ ಪ್ರಾರ್ಥನಾ ಜೀವನ ಯಾವ ರೀತಿ ಇತ್ತು? ಅವರು ಹೇಗೆ ಉಪವಾಸ ಮಾಡುತ್ತಿದ್ದರು? ಅವರು ದೇವರ ಆತ್ಮವನ್ನು ಹೇಗೆ ಪಡೆದರು? ಅನೇಕ ಮಂದಿಯನ್ನು ಹೇಗೆ ರಕ್ಷಿಸಲು ಸಾಧ್ಯವಾಯಿತು? ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಲಿದ್ದೇನೆ. ನನಗೆ ಅತ್ಯಂತ ಇಷ್ಟವಾದ ವಿಷಯಗಳಲ್ಲಿ ಇದು ಒಂದು. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಆತ್ಮಿಕವಾಗಿ ಒಳ್ಳೆಯ ಅನುಭವವನ್ನು ಪಡೆಯುತ್ತೀರಾ. ಅದ್ಭುತವಾದ ವಿಷಯಗಳನ್ನು ಇದರೊಳಗೆ ವಿವರಿಸಲಿದ್ದೇನೆ. ಉಪವಾಸದ ಪ್ರಾರ್ಥನೆ ಎಂಬುದು ಬೈಬಲ್ ಬೋಧಿಸಿದ ಪಾಠ. ಇದು ಯಹೂದ್ಯರ ಆಚರಣೆ. ಯಹೂದ್ಯರ ಪ್ರಾರ್ಥನಾ ಪರಂಪರೆಯಿಂದಲೇ ಉಪವಾಸ ಎಂಬ ತತ್ವ ಹಿಂದೂ ಧರ್ಮಕ್ಕೂ ಇಸ್ಲಾಂ ಧರ್ಮಕ್ಕೂ ಹಾಗೂ ಇತರ ಧರ್ಮಗಳಿಗೂ ಹರಡಿತು. ಕೆಲ ಧರ್ಮಗಳಲ್ಲಿ ಉಪವಾಸ ಎಂಬ ಕಲ್ಪನೆಯೇ ಇಲ್ಲ, ಆದರೆ ಕೆಲವು ಧರ್ಮಗಳಲ್ಲಿ ಉಪವಾಸ ಪ್ರಾರ್ಥನೆ ಇರುವುದನ್ನು ನೋಡುತ್ತೇವೆ. ಆದರೆ ಅದರ ಮೂಲ ಬೈಬಲ್ನಲ್ಲಿರುವ ಯಹೂದ್ಯರ ಆಚರಣೆಯೇ. ಈಗ ನಾವು ಅಪೊಸ್ತಲರ ಕುರಿತು ಮಾತನಾಡುತ್ತಿದ್ದೇವೆ. ಅಪೊಸ್ತಲರು ಉಪವಾಸ ಪ್ರಾರ್ಥನೆ ಮಾಡುತ್ತಿದ್ದರಾ? ಅವರು ಯಹೂದ್ಯರ ಧರ್ಮಶಾಸ್ತ್ರಗಳನ್ನು ಪಾಲಿಸಿಕೊಂಡಿದ್ದರಿಂದ ಹಳೆಯ ವಿಧಾನಗಳನ್ನು ಅನುಸರಿಸುತ್ತಿರಬಹುದು. ಆದರೆ ಯೇಸು ಕ್ರಿಸ್ತನ ಶಿಷ್ಯರು ಪ್ರಾರಂಭದಲ್ಲಿಯೇ ಉಪವಾಸ ಪ್ರಾರ್ಥನೆ ಮಾಡಲಿಲ್ಲ. ನಾವು ದೆವ್ವಗಳನ್ನು ಹೊರಹಾಕಲಾರದೆ ಇರುವುದಕ್ಕೆ ಕಾರಣವೇನು ಎಂದು ಶಿಷ್ಯರು ಕೇಳಿದಾಗ, ಇದು ಉಪವಾಸ ಮತ್ತು ಪ್ರಾರ್ಥನೆಯ ಮೂಲಕವೇ ಸಾಧ್ಯ ಎಂದು ಯೇಸು ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೇಳಿದರು. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 14-15ನೇ ವಾಕ್ಯದಲ್ಲಿ ಫರಿಸಾಯರು ಯೇಸುವನ್ನು ಕೇಳಿದರು, ನಿಮ್ಮ ಶಿಷ್ಯರು ಏಕೆ ಉಪವಾಸ ಮಾಡುವುದಿಲ್ಲ ಎಂದು. ಅಂದರೆ ಅವರ ಪ್ರಾರ್ಥನಾ ಜೀವನವೂ ಹಾಗೂ ಉಪವಾಸ ಜೀವನವು ಅಷ್ಟಾಗಿ ಗಂಭೀರವಾಗಿರಲಿಲ್ಲ. ಬಹುವಂಶ ಅವರು ಇನ್ನೂ ಆತ್ಮಿಕವಾಗಿ ಸಿದ್ಧರಾಗಿರಲಿಲ್ಲ. ಗೆತ್ಸೆಮನೆ ತೋಟದಲ್ಲಿಯೂ ಯೇಸು ಪ್ರಾರ್ಥಿಸಿರಿ ಎಂದು ಹೇಳಿದಾಗ ಅವರು ನಿದ್ರಿಸುತ್ತಿದ್ದರು. ಯಹೂದ್ಯರು ಮಾಡುವ ಆಚಾರ ಮಾತ್ರ ಉಪವಾಸ ಪ್ರಾರ್ಥನೆಯಂತಲ್ಲದೆ ಉಪವಾಸವನ್ನು ಹೇಗೆ ಮಾಡಬೇಕು, ಯಾವ ಮನೋಭಾವದಿಂದ ಇರಬೇಕು ಎಂಬುದನ್ನು ಯೇಸು ತನ್ನ ಶಿಷ್ಯರಿಗೆ ಬೋಧಿಸಿದರು. ಅಪೊಸ್ತಲನಾದ ಪೇತ್ರನು ಕೂಡ ಉಪವಾಸದಲ್ಲಿದ್ದಾಗ ಹಸಿವಿನಿಂದ ಊಟ ಮಾಡಲು ಬಯಸಿದನು. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 10ನೇ ವಾಕ್ಯ. ಅವರು ಹೆಚ್ಚಿನ ವಿದ್ಯಾಭ್ಯಾಸ ಹೊಂದಿರಲಿಲ್ಲ, ಸಾಮಾನ್ಯ ಜನರಾಗಿದ್ದರು. ಅವರ ಪ್ರಾರ್ಥನಾ ಜೀವನವು ಅಷ್ಟಾಗಿ ಆಳವಾಗಿರಲಿಲ್ಲ. ಉಪವಾಸ ಪ್ರಾರ್ಥನೆ ಎಂಬುದೇ ಇರಲಿಲ್ಲ. ಆದರೆ ಇಂಥವರನ್ನೇ ದೇವರು ಆಯ್ದುಕೊಂಡು ಅಪೊಸ್ತಲರನ್ನಾಗಿ ಮಾಡಿದರು. ಯೇಸು ಜೀವಿತದಲ್ಲಿದ್ದಾಗ ಅವರು ಆತನೊಡನೆ ಇದ್ದರು. ಆದರೆ ಯೇಸು ತೆರಳಿದ ನಂತರ ಅವರು ಏನು ಮಾಡುತ್ತಾರೆ, ಹೇಗೆ ಸೇವೆ ನಡೆಸುತ್ತಾರೆ ಎಂಬುದು ಅಸ್ಪಷ್ಟವಾಗಿತ್ತು. ಯೇಸು ಶಿಲುಬೆಯ ಮರಣವನ್ನು ಅನುಭವಿಸಿ ಪುನರುತ್ಥಾನಗೊಂಡು 40 ದಿನಗಳ ಕಾಲ ಶಿಷ್ಯರಿಗೆ ಕಾಣಿಸಿಕೊಂಡು ಅನೇಕ ವಿಷಯಗಳನ್ನು ಬೋಧಿಸಿದರು. ಕೊನೆಗೆ ಒಂದು ಮುಖ್ಯ ಆಜ್ಞೆಯನ್ನು ನೀಡಿದರು. ಯೆರೂಸಲೇಮನ್ನು ಬಿಟ್ಟು ಹೋಗಬೇಡಿ, ತಂದೆಯ ವಾಗ್ದಾನದ ಪರಿಶುದ್ಧಾತ್ಮನಿಗಾಗಿ ಕಾಯಿರಿ. ಆಗ ನೀವು ಪರಿಶುದ್ಧಾತ್ಮನಿಂದ ತುಂಬಿ ಶಕ್ತಿಯುಳ್ಳವರಾಗಿ ಭೂಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ ಎಂದು ಹೇಳಿದರು. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ. ಯೇಸು ಸ್ವರ್ಗ ಆರೋಹಣವಾದ ನಂತರ ಅವರು ಮೇಲ್ಮನೆಗೆ ಸೇರಿಕೊಂಡರು. ಸುಮಾರು 120 ಮಂದಿ ಒಂದೇ ಮನಸ್ಸಿನಿಂದ ಸೇರಿ ಸ್ತುತಿಸಿ ಪ್ರಾರ್ಥಿಸುತ್ತಾ 10 ದಿನಗಳವರೆಗೆ ಕಾಯುತ್ತಿದ್ದರು. ನಿದ್ರೆ, ಆಹಾರ ಎಲ್ಲವನ್ನು ಮರೆತು ಪರಿಶುದ್ಧಾತ್ಮನ ಶಕ್ತಿಗಾಗಿ ಪ್ರಾರ್ಥಿಸಿದರು. 10ನೇ ದಿನ ಮಹತ್ತರ ಅದ್ಭುತ ಸಂಭವಿಸಿತು. ಮೇಲ್ಮನೆ ಗರ್ಜನೆಯ ಶಬ್ದದಿಂದ ತುಂಬಿತು. ಅಗ್ನಿಯ ನಾಲಿಗೆಗಳಂತೆ ಕಾಣಿಸಿಕೊಂಡು ದೇವರ ಶಕ್ತಿಯನ್ನು ಅನುಭವಿಸಿದರು. ಪರಿಶುದ್ಧಾತ್ಮನಿಂದ ತುಂಬಿ ಬೇರೆ ಭಾಷೆಗಳಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ದೇವರ ಮಹಿಮೆ ಪ್ರಕಾಶಿಸಿತು. ಅಗ್ನಿ ಇಳಿದು ಬಂದಂತಾಗಿ ಅವರಿಗೆ ಕಾಣಿಸಿತು. ಆ ಅಗ್ನಿಯ ಅನುಭವವನ್ನು ಅವರು ಪಡೆದರು. ಅವರ ನಾಲಿಗೆಯ ಮೇಲೆ ಅಗ್ನಿಯಂತೆ ಕಾಣಿಸಿಕೊಂಡಿತು. ಎಲ್ಲರೂ ಪರಿಶುದ್ಧಾತ್ಮನಿಂದ ತುಂಬಿ ಹೋಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ಅವರು ದೇವರ ಶಕ್ತಿಯಿಂದ ಪರಿಪೂರ್ಣರಾದರು. ಇದು ಏನು ವಿಚಿತ್ರ ಎಂದು ಸಾವಿರಾರು ಜನರು ನೋಡಲು ಸೇರಿಕೊಂಡರು. ಕೆಲವರು ಅವರೊಂದಿಗೆ ದೇವರನ್ನು ಮಹಿಮೆಪಡಿಸಿದರು. ಇನ್ನು ಕೆಲವರು ಆಶ್ಚರ್ಯದಿಂದ ಅಚ್ಚರಿಪಟ್ಟು ನಿಶ್ಚಲರಾಗಿದ್ದರು. ಕೆಲವರು ಅಲ್ಪಜ್ಞಾನದಿಂದ ಪರಿಹಾಸ್ಯ ಮಾಡುತ್ತಾ, ಇವರಿಗೆ ಮದ್ಯದ ಮತ್ತೇನಾದರೂ ಏರಿದೆಯೇ ಎಂದು ಅವಹೇಳನ ಮಾಡಿದರು. ಅನೇಕರು ಬೆರಗಾಗಿದ್ದರು. ನಮ್ಮ ಭಾಷೆಗಳು ಇವರಿಗೆ ಹೇಗೆ ಗೊತ್ತು?
ನಾವು ಮಾತನಾಡುವ ನಮ್ಮ ದೇಶದ ಭಾಷೆಗಳನ್ನೇ ಇವರು ಮಾತನಾಡುತ್ತಿದ್ದಾರೆ, ಇವರು ನಮ್ಮ ಪ್ರದೇಶದವರೇ ಅಲ್ಲವಲ್ಲ ಎಂದು ಗೊಂದಲಗೊಂಡರು. ಅಂತಹ ಸಂದರ್ಭದಲ್ಲೇ ಪರಿಶುದ್ಧ ಆತ್ಮನಿಂದ ತುಂಬಿದ ಅಪೊಸ್ತಲನಾದ ಪೇತ್ರನು ಎದ್ದು ಯೋವೇಲನ ಪ್ರವಾದಿಯ ಗ್ರಂಥದಲ್ಲಿರುವ ಅಂತ್ಯದಿನಗಳ ಪ್ರವಚನಗಳನ್ನು ನೆರವೇರಿಕೆಯನ್ನು ವಿವರಿಸಿ ಕ್ರಿಸ್ತನ ಕುರಿತು ಸುವಾರ್ತೆಯನ್ನು ಪ್ರಕಟಿಸಿದನು. ಅವನ ಮಾತುಗಳನ್ನು ಕೇಳಿದವರ ಹೃದಯಗಳು ಚುಚ್ಚಲ್ಪಟ್ಟು ಅವರು ಆಳವಾದ ಪಶ್ಚಾತ್ತಾಪದಿಂದ, ಸಹೋದರರೇ, ನಾವು ಈಗ ಏನು ಮಾಡಬೇಕು? ನಮ್ಮಿಂದ ಘೋರ ಪಾಪವಾಗಿದೆ. ನಮ್ಮ ರಕ್ಷಕನಾದ ಪ್ರಭುವನ್ನು ನಾವು ಶಿಲುಬೆಗೆ ಹಾಕಿ ಕೊಂದೆವು. ಈಗ ನಮಗೆ ಕ್ಷಮೆ ಎಲ್ಲಿ? ನಮ್ಮನ್ನು ಯಾರು ಕ್ಷಮಿಸುವವರು ಎಂದು ಅಳುತ್ತಾ ಮುಂದಕ್ಕೆ ಬಂದರು. ಆ ದಿನ 3,000 ಮಂದಿ ದೀಕ್ಷಾಸ್ನಾನ ಪಡೆದು ರಕ್ಷಿಸಲ್ಪಟ್ಟರು. ನಂತರ ಮತ್ತೊಂದು ಅದ್ಭುತ ಸಂದರ್ಭದಲ್ಲಿ 5,000 ಮಂದಿ ರಕ್ಷಿಸಲ್ಪಟ್ಟರು. ಹೀಗೆ ಪ್ರತಿದಿನವೂ ಸಾವಿರಾರು ಮಂದಿ ದೀಕ್ಷಾಸ್ನಾನ ಪಡೆದು ದೇವರ ಸಭೆಗೆ ಸೇರುತ್ತಿದ್ದರು. ದೇವರ ಸಭೆ ಕಟ್ಟಲ್ಪಡುತ್ತಿತ್ತು. ದೇವರ ರಾಜ್ಯದಲ್ಲಿ ಪಾಲುದಾರರಾಗಲು ಅನೇಕರು ಮುಂದೆ ಬರುತ್ತಿದ್ದರು. ಇದನ್ನು ಕಂಡ ವಿರೋಧಿಗಳು ಸಹಿಸಲಾರದೆ, ಇದನ್ನು ತಡೆಯದಿದ್ದರೆ ಲೋಕವೆಲ್ಲ ಕ್ರೈಸ್ತರಾಗಿ ಬಿಡುತ್ತಾರೆ ಎಂದು ಯೋಚಿಸಿದರು. ಅವರು ಕುಯುಕ್ತಿಗಳನ್ನು ರೂಪಿಸಿ ಹಿಂಸೆ ಆರಂಭಿಸಿದರು. ಅನೇಕರನ್ನು ಹತ್ಯೆ ಮಾಡಿದರು. ಆದರೂ ಶಿಷ್ಯರ ಸಂಖ್ಯೆ ಹೆಚ್ಚುತ್ತಲೇ ಇತ್ತು. ಅದ್ಭುತಗಳು ವಿಸ್ತರಿಸುತ್ತಲೇ ಇತ್ತು. ಪ್ರಭುವಿನ ಕೈ ಅವರೊಂದಿಗೆ ಇತ್ತು. ಯೇಸುವಿಗೆ ವಿರೋಧವಾಗಿ ನಿಂತಿದ್ದ ಸೌಲನಂತಹ ಶತ್ರುವು ಪರಿವರ್ತನೆಗೊಂಡು ಕ್ರಿಸ್ತನ ದಾಸನಾದನು. ದೈವ ಶಕ್ತಿ ಎಂದು ಜನರನ್ನು ಮೋಸಗೊಳಿಸುತ್ತಿದ್ದ ಸೀಮೋನನು ಬದಲಾಗಿ ಹೋಗಿ ಕ್ರೈಸ್ತನಾದನು. ಜನರ ಆಶ್ಚರ್ಯಕ್ಕೆ ಅಳತೆ ಇರಲಿಲ್ಲ. ಒಬ್ಬ ಕ್ರಿಸ್ತನನ್ನು ಕೊಂದರೆ ಸಾವಿರಾರು ಕ್ರಿಸ್ತರು ಉದಯಿಸುತ್ತಾರೆ ಎಂದು ಅವರು ಬೆರಗಾಗಿದ್ದರು. ಅನ್ಯ ಜನರು ರಕ್ಷಿಸಲ್ಪಡುತ್ತಿದ್ದರು. ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬರು ಉತ್ಸಾಹಭರಿತ ಸುವಾರ್ತಿಕರಾಗಿ ಪ್ರಭುವನ್ನು ಅನುಸರಿಸಿ ಆತ್ಮಗಳನ್ನು ಗೆಲ್ಲುವ ಕಾರ್ಯದಲ್ಲಿ ಬೆಳೆದು ಹೋಗುತ್ತಿದ್ದರು. ಇಂತಹ ಶಕ್ತಿಯನ್ನು ಪಡೆದ ನಂತರ ಯೇಸು ಕ್ರಿಸ್ತನ ಶಿಷ್ಯರಾದ ಅಪೊಸ್ತಲರು ನಿರಂತರವಾಗಿ ಉಪವಾಸ ಪ್ರಾರ್ಥನೆ ಮಾಡುತ್ತಿದ್ದರು. ಶತ್ರುವಾಗಿ ಇದ್ದು ಪರಿವರ್ತನೆಗೊಂಡ ಪೌಲನು ಸಹ ಉಪವಾಸಗಳಲ್ಲಿ ಪಾಲ್ಗೊಂಡನು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 5ನೇ ವಾಕ್ಯದ ಪ್ರಕಾರ ಪ್ರಾಯಸಗಳಲ್ಲಿ, ನಿದ್ರಾಹೀನತೆಯಲ್ಲಿ, ಉಪವಾಸಗಳಲ್ಲಿ ಆತನು ಶ್ರಮಪಟ್ಟನು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಪೌಲನು ಅನೇಕ ಬಾರಿ ಉಪವಾಸಗಳಲ್ಲಿ ಪಾಲ್ಗೊಂಡಿದ್ದಾನೆಂದು ಬರೆಯಲಾಗಿದೆ. ಪೌಲನು ಬಾರ್ನಾಬನೊಂದಿಗೆ ಸೇರಿ ಉಪವಾಸ ಮಾಡಿದ್ದಾನೆ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 2-3ನೇ ವಾಕ್ಯದ ಪ್ರಕಾರ ಅವರು ಉಪವಾಸ ಪ್ರಾರ್ಥನೆಗಳನ್ನು ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ಅವರನ್ನು ಸೇವೆಗೆ ಕಳುಹಿಸಿದರು ಎಂದು ನಮಗೆ ತಿಳಿಯುತ್ತದೆ. ಪೌಲನು, ಬಾರ್ನಾಬ, ಸೀಲ, ಪೇತ್ರ ಹೀಗೆ ಬಹುತೇಕ ಎಲ್ಲ ಅಪೊಸ್ತಲರು ಉಪವಾಸ ಪ್ರಾರ್ಥನೆಯಲ್ಲಿ ತೊಡಗಿಕೊಂಡಿದ್ದರು. ಅವರು ನಿರಂತರವಾಗಿ ಉಪವಾಸ ಪ್ರಾರ್ಥನೆ ಮಾಡುತ್ತಿದ್ದರು. ಇಂದು ಏಕೆ ಅಷ್ಟೊಂದು ಅದ್ಭುತಗಳು ನಡೆಯುತ್ತಿಲ್ಲ ಎಂದು ನಮಗೆ ನಾವೇ ಪ್ರಶ್ನಿಸಬೇಕಾಗುತ್ತದೆ. ಅವರು 10 ದಿನಗಳ ಕಾಲ ನಿರಂತರ ಉಪವಾಸ ಪ್ರಾರ್ಥನೆ ಮಾಡಿ ಸುವಾರ್ತೆಯನ್ನು ಆರಂಭಿಸಿದರು. ಅದಷ್ಟೇ ಅಲ್ಲ, ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರಾರ್ಥನೆ, ಪ್ರತಿಯೊಂದು ಸಂದರ್ಭದಲ್ಲೂ ಉಪವಾಸ. ಅವರ ಜೀವನವೇ ಪ್ರಾರ್ಥನೆಯಾಗಿತ್ತು. ಕೆಲವೊಮ್ಮೆ ಅವರ ಪ್ರಾರ್ಥನೆಗೆ ಭೂಮಿಯೇ ಕಂಪಿಸಿತು. ದೂತರು ಇಳಿದು ಬಂದರು. ಕಾರಾಗೃಹದ ಬಾಗಿಲುಗಳು ತೆರೆಯಲ್ಪಟ್ಟವು. ಕೈ ಕಾಲಿನ ಬೇಡಿಗಳು ಕಳಚಿ ಬಿದ್ದವು. ಶತ್ರುಗಳ ಹೃದಯಗಳಲ್ಲಿ ಭಯ ತುಂಬಿತು. ಅಪೊಸ್ತಲರಿಗೆ ವಿರೋಧವಾಗಿ ಮಾತನಾಡಲು ಯಾರಿಗೂ ಧೈರ್ಯ ಇರಲಿಲ್ಲ. ಉಪವಾಸ ಪ್ರಾರ್ಥನೆಯಿಂದ ಆರಂಭವಾದ ಆ ಸೇವೆ ಅದೇ ಪ್ರಾರ್ಥನೆಯ ಶಕ್ತಿಯಿಂದ ಮುಂದುವರಿಯಿತು. ಅದನ್ನು ತಡೆಯಲು ಯಾರಿಗೂ ಸಾಧ್ಯವಾಗಲಿಲ್ಲ. ಸೈನಿಕರು ಬಂಧಿಸಿದಾಗಲೂ ದೂತರು ಬಂದು ಅವರನ್ನು ಬಿಡುಗಡೆ ಮಾಡಿ, ಹೋಗಿ ಈ ಜೀವ ವಾಕ್ಯವನ್ನು ಪ್ರಕಟಿಸಿರಿ ಎಂದು ಧೈರ್ಯ ತುಂಬಿ ಕಳಿಸುತ್ತಿದ್ದರು. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 19-20ನೇ ವಾಕ್ಯಗಳಲ್ಲಿ ಪ್ರಭುವೇ ಸ್ವತಃ ಪೌಲನಿಗೆ ಕಾಣಿಸಿಕೊಂಡು, ಭಯಪಡಬೇಡ, ಮಾತನಾಡು, ಮೌನವಾಗಿರಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಿನಗೆ ಹಾನಿ ಮಾಡಲು ಯಾರೂ ಸಾಧ್ಯವಿಲ್ಲ ಎಂದು ಹೇಳಿದರು. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 9-10ನೇ ವಾಕ್ಯ. ಹೀಗೆ ಶಿಷ್ಯರ ಪ್ರಾರ್ಥನಾ ಜೀವನ ಮತ್ತು ಅವರ ಆತ್ಮಿಕ ಬೆಳವಣಿಗೆಯನ್ನು ನಾವು ನೋಡಬಹುದು. ಅದ್ಭುತಗಳಿಗೆ ಅಳತೆಯೇ ಇರಲಿಲ್ಲ. ಅನೇಕ ರೋಗಿಗಳು ಸ್ವಸ್ಥರಾದರು, ಮೃತರು ಜೀವಂತರಾದರು, ದೆವ್ವಗಳು ಕಿರುಚುತ್ತಾ ಓಡಿದವು. ಜನರಿಗೆ ಇದು ಕನಸೋ ನಿಜವೋ ಎಂಬ ಗೊಂದಲವೂ ಉಂಟಾಯಿತು. ಮಾಂತ್ರಿಕರು ಬದಲಾಗಿದ್ದರು, ಫರಿಸಾಯರು ಬದಲಾಗಿದ್ದರು, ಉನ್ನತ ಹುದ್ದೆಯಲ್ಲಿದ್ದ ಅಧಿಕಾರಿಗಳು ಕ್ರೈಸ್ತರಾದರು. ಕ್ರಿಸ್ತನ ವಾಕ್ಯವು ಮಹತ್ತರ ಪ್ರಭಾವದಿಂದ ಪ್ರತಿಧ್ವನಿಸಿತು. ಆತ್ಮದಾಹದಿಂದ ತುಂಬಿ ಅಪೊಸ್ತಲರು ಆತ್ಮ ಪೂರ್ಣತೆಯೊಂದಿಗೆ ಸಾರಿದಾಗ ಪ್ರತಿದಿನವೂ ದೀಕ್ಷಾಸ್ನಾನ ನೀಡುತ್ತಿದ್ದರು. ಕೆಲವು ವರ್ಷಗಳಲ್ಲೇ ಆ ಪ್ರದೇಶವೆಲ್ಲ ಸುವಾರ್ತೆಯಿಂದ ತುಂಬಿತು. ಒಬ್ಬ ಸುವಾರ್ತಿಕನು ಸಮರ್ಯ ಗ್ರಾಮಕ್ಕೆ ಹೋಗಿ ಸ್ವಲ್ಪ ಕಾಲದಲ್ಲೇ ಗ್ರಾಮವನ್ನೇ
ಕಣ್ಣನ್ನೇ ಕ್ರಿಸ್ತನ ಕಡೆಗೆ ತಿರುಗಿಸಿದನು. ಕಣ್ಣೀರಿನಿಂದ ಬಿತ್ತುವವನು ಸಂತೋಷದಿಂದ ಕೊಯ್ಯುವನು ಎಂಬ ಮಾತು ಸತ್ಯ. ಕಣ್ಣೀರಿನ ಉಪವಾಸ ಪ್ರಾರ್ಥನೆ ಅವರನ್ನು ಶಕ್ತಿಶಾಲಿಗಳನ್ನಾಗಿ ಮಾಡಿತು, ಆತ್ಮಪೂರ್ಣರನ್ನಾಗಿ ಮಾಡಿತು, ಶಕ್ತಿಯುತ ಸೇವಕರನ್ನಾಗಿ ಮಾಡಿತು. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಅದ್ಭುತ ಸಂಗತಿಯನ್ನು ನೋಡುತ್ತೇವೆ. ಅಪೊಸ್ತಲನಾದ ಪೇತ್ರನು ಆತ್ಮಗಳ ಭಾರದಿಂದ ಉಪವಾಸದಲ್ಲಿ ಪ್ರಾರ್ಥಿಸುತ್ತಿದ್ದಾಗ ಅದೇ ಸಮಯದಲ್ಲಿ ಅನ್ಯಜನನಾದ ಕೊರ್ನೇಲಿಯನು ತನ್ನ ಕುಟುಂಬ ಸಮೇತರಾಗಿ 4 ದಿನ ಉಪವಾಸ ಪ್ರಾರ್ಥನೆ ಮಾಡುತ್ತಿದ್ದನು. ಇದರ ಫಲವಾಗಿ ಅನ್ಯಜನರಲ್ಲಿಯೂ ರಕ್ಷಣೆಯ ಕಾರ್ಯ ಆರಂಭವಾಯಿತು. ಆ ದಿನದಿಂದ ಅನ್ಯಜನರು ದೇವರ ಸಭೆಗೆ ಸೇರಲಾರಂಭಿಸಿದರು. ಸಭೆಯ ವೃದ್ಧಿಗೆ, ಆತ್ಮರಕ್ಷಣೆಗೆ ಉಪವಾಸ ಪ್ರಾರ್ಥನೆಯ ಮಹತ್ವ ಎಷ್ಟೆಂಬುದು ಸ್ಪಷ್ಟವಾಗುತ್ತದೆ. ಸಭೆಯಲ್ಲಿ ದೇವರ ಸೇವಕರನ್ನು ಆಯ್ಕೆ ಮಾಡಲು ಕೂಡ ಉಪವಾಸ ಪ್ರಾರ್ಥನೆ ಅಗತ್ಯ. ಪ್ರವಾದಿಗಳು, ಬೋಧಕರು ಹಾಗೂ ಸಭೆಯವರೇ ಒಟ್ಟಾಗಿ ಉಪವಾಸ ಪ್ರಾರ್ಥನೆ ಮಾಡಿದಾಗ ಪರಿಶುದ್ಧ ಆತ್ಮನು ಪೌಲನನ್ನು ಬಾರ್ನಾಬನನ್ನು ವಿಶೇಷ ಸೇವೆಗೆ ಬೇರ್ಪಡಿಸಿರಿ ಎಂದು ಹೇಳಿದರು. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 2-3ನೇ ವಾಕ್ಯದಲ್ಲಿ. ಆಗ ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಪ್ರಾರ್ಥಿಸಿರಿ ಎಂಬ ಪ್ರಭುವಿನ ಮಾತನ್ನು ಸ್ಮರಣೀಯ. ಬೆಳೆಯ ಯಜಮಾನನನ್ನು ಬೇಡಿ ಕೆಲಸಗಾರನನ್ನು ಕಳುಹಿಸು ಎಂದು ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಪ್ರಭು ಹೇಳಿರುವುದನ್ನು ನಾವು ನೋಡುತ್ತೇವೆ. ಪ್ರಭುವಿನ ಮಾತಿನಂತೆ ಇಂದಿನ ಸಭೆಗಳಲ್ಲೂ ಆ ಕಾಲದ ಸಭೆಗಳಂತೆ ಉಪವಾಸ ಪ್ರಾರ್ಥನೆ ಮಾಡಿ ಬೆಳೆಯ ಕೆಲಸಗಾರರನ್ನು ಹೆಚ್ಚಾಗಿ ಕಳುಹಿಸು ಎಂದು ಬೇಡಿಕೊಂಡರೆ ದೇವರ ಆತ್ಮವು ನಿಶ್ಚಯವಾಗಿ ಅನೇಕ ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಉಪದೇಶಕರುಗಳನ್ನು ಎಬ್ಬಿಸುತ್ತಾರೆ. ದೇವರ ರಾಜ್ಯವು ಭೂಲೋಕದ ಎಲ್ಲ ರಾಜ್ಯಗಳಲ್ಲಿ ಸ್ಥಾಪನೆಯಾಗಿ ವ್ಯಾಪಿಸಬೇಕಾದರೆ ಮಹತ್ವವಾದ ಸಾಧನವೇನೆಂದರೆ ಉಪವಾಸ ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡದೆ ದೇವರು ಏನು ಮಾಡುವುದಿಲ್ಲ ಎಂಬ ಭಾವನೆ ಇಲ್ಲಿ ವ್ಯಕ್ತವಾಗುತ್ತದೆ. ನಾವು ಹೆಚ್ಚು ಉಪವಾಸ ಪ್ರಾರ್ಥನೆಗಳು ಮಾಡಿದಷ್ಟು ದೇವರ ಕೈಯಲ್ಲಿ ನಾವು ಅದ್ಭುತವಾಗಿ ನಡೆಸಲ್ಪಡುತ್ತೇವೆ, ಸಭೆಯಾಗಿ ವೃದ್ಧಿಸುತ್ತೇವೆ, ವಿಸ್ತರಿಸುತ್ತೇವೆ. ಅಪೊಸ್ತಲರು ಸಾಮಾನ್ಯ ಮನುಷ್ಯರೇ ಆಗಿದ್ದರು. ಯೇಸು ಕ್ರಿಸ್ತನ ಶಿಷ್ಯರು ಆತ್ಮಶಕ್ತಿಯಿಂದ ತುಂಬಿ ಧೈರ್ಯದಿಂದ ಸುವಾರ್ತೆಯನ್ನು ಪ್ರಕಟಿಸಿ ಅನೇಕರನ್ನು ದೇವರ ರಾಜ್ಯಕ್ಕೆ ಕರೆತಂದರು. ಇದನ್ನು ನೋಡಿ ನಾವು ಏನು ಕಲಿಯಬೇಕು? ಅವರಂತೆಯೇ ನಾವು ಯಾಕೆ ಇರಬಾರದು? ದೇವರಿಗೆ ಸಂಪೂರ್ಣ ಸಮರ್ಪಿಸಿಕೊಂಡು ಕಟ್ಟುನಿಟ್ಟಾದ ಉಪವಾಸ ಪ್ರಾರ್ಥನೆ ಮಾಡಿದಾಗ ಬೈಬಲ್ನಿನ ಪ್ರವಾದಿಗಳು, ದೇವರ ಮಕ್ಕಳಾದವರು, ಅಪೊಸ್ತಲರು ಮಹಾಶಕ್ತಿಯಿಂದ ಬಳಸಲ್ಪಟ್ಟರು. ಮೊದಲ ಶತಮಾನದ ಕ್ರೈಸ್ತರು ಉಪವಾಸ ಪ್ರಾರ್ಥನೆಯ ಮೂಲಕ ಅದ್ಭುತವಾಗಿ ಬಳಸಲ್ಪಟ್ಟರು. 10 ದಿನಗಳ ಉಪವಾಸ ಪ್ರಾರ್ಥನೆ ಬಳಿಕ ಪುನಃ ಉಪವಾಸ ಮಾಡುತ್ತಾ ಅನೇಕ ಫಲಿತಾಂಶಗಳನ್ನು ಕಂಡರು. ಸಾವಿರಾರು ಆತ್ಮಗಳನ್ನು ರಕ್ಷಿಸಲ್ಪಟ್ಟರು. ಕ್ರೈಸ್ತರು ಉಜ್ಜೀವಿತರಾಗಿ ಆತ್ಮಪೂರ್ಣರಾಗಿದ್ದರು, ಆನಂದಭರಿತರಾಗಿ ಶಕ್ತಿಶಾಲಿಗಳಾಗಿದ್ದರು. ಅದ್ಭುತಗಳು ಸಂಭವಿಸಿದವು, ಪ್ರಭುವಿನ ನಾಮ ಮಹಿಮೆ ಪಟ್ಟಿತು. ಇದಕ್ಕಿಂತ ನಮಗೆ ಇನ್ನೇನು ಬೇಕು? ಎಲ್ಲ ರಾಷ್ಟ್ರಗಳು, ರಾಜ್ಯಗಳು ಕ್ರಿಸ್ತನಿಗೆ ಸೇರಿ ಏಕ ಕಂಠದಿಂದ ಪ್ರಭುವನ್ನು ಸ್ತುತಿಸಿ ಭೂಮಿಯೇ ಪರಲೋಕದಂತೆ ಮಾರ್ಪಡಬೇಕು ಎಂಬುವುದು ಪ್ರಭುವಿನ ಇಚ್ಛೆಯಲ್ಲವೇ? ಪರಲೋಕದಲ್ಲಿರುವ ನಿನ್ನ ಚಿತ್ತವು ಭೂಮಿಯ ಮೇಲೂ ನೆರವೇರಲಿ ಎಂಬ ಪ್ರಾರ್ಥನೆಯ ಅರ್ಥವೂ ಇದೆ. ಇದು ನಮ್ಮ ರಕ್ಷಕನಾದ ದೇವರ ದೃಷ್ಟಿಗೆ ಇಷ್ಟವಾದದ್ದು. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ ಎಂದು ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ತಿಳಿಯುತ್ತದೆ. ದೇವರ ಹೃದಯದ ಮಹಾ ಆಶಯವೇ ಇದು. ಭೂಮಿಯಲ್ಲಿರುವ ಎಲ್ಲರೂ ಬದಲಾಗಬೇಕು, ರಕ್ಷಣೆಯನ್ನು ಪಡೆದು ದೇವರ ಮಕ್ಕಳು ಆಗಬೇಕು, ದೇವರ ರಾಜ್ಯದ ಪಾಲುದಾರರಾಗಬೇಕು, ದಿವ್ಯ ಅನುಭವಗಳಲ್ಲಿ ಆನಂದಿಸಬೇಕು. ಆದ ಕಾರಣ ಎಲ್ಲರಿಗೂ ದೃಢತೆಯಿಂದ ಪ್ರಾರ್ಥಿಸಿರಿ. ನಮ್ಮ ಪ್ರಾರ್ಥನೆಗಳು ನಮ್ಮ ಕಲ್ಪನೆಗೂ ಮೀರಿದ ಕಾರ್ಯಗಳನ್ನು ಮಾಡುವವು. ಕೇಳಿದ್ದಕ್ಕಿಂತಲೂ ಹೆಚ್ಚಾಗಿ ದಯಪಾಲಿಸುವ ದೇವರು ಎಂದು ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20-21ನೇ ವಾಕ್ಯದಲ್ಲಿ ಹೇಳಲಾಗಿದೆ. ದೇವರು ಕೇಳುವುದಕ್ಕಿಂತಲೂ ಅತ್ಯಧಿಕವಾಗಿ ಕಾರ್ಯನಿರ್ವಹಿಸುವವನು. ಆದರೆ ಜಗತ್ತಿನಲ್ಲಿ ಬೆಳಕು ಮಾತ್ರವಲ್ಲ, ಕತ್ತಲೆಯೂ ಇದೆ. ಭೂಮಿಯನ್ನು ಕತ್ತಲೆ ಆವರಿಸಿದೆ. ಮೂಢನಂಬಿಕೆ, ಅಜ್ಞಾನ, ಪಾಪ, ಮೋಸ, ಅನ್ಯಾಯ, ಶಾಪ, ಅಪರಾಧ ಇವುಗಳು ಕಪ್ಪು ಮೋಡಗಳಂತೆ ಆವರಿಸುತ್ತಿವೆ. ಇನ್ನೊಂದು ಕಡೆ ಯುದ್ಧಗಳು, ಭೂಕಂಪಗಳು, ಚಂಡಮಾರುತಗಳು, ಪ್ರವಾಹಗಳು, ಅನಾವೃಷ್ಟಿ, ವಿವಿಧ ರೋಗಗಳು, ಕಷ್ಟಗಳು ಇವೆಲ್ಲ ಜನರನ್ನು ಭಯದಲ್ಲಿ ಇಡುತ್ತಿವೆ. ಈ ಸ್ಥಿತಿಯಲ್ಲಿ ನಾವು ಕತ್ತಲೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡರೆ ಹೇಗೆ? ದುಷ್ಪ್ರವೃತ್ತಿಗಳೊಂದಿಗೆ ದಾಸರಾಗಿದ್ದರೆ ಹೇಗೆ? ಇಂತಹ ಸಂದರ್ಭಗಳಲ್ಲಿ ಉಪವಾಸ ಪ್ರಾರ್ಥನೆ ನಮಗೆ ಆತ್ಮಶಕ್ತಿ ನೀಡಬಾರದೆ? ದೇವರ ಕಾರ್ಯಗಳಿಗೆ ನಮ್ಮನ್ನು ಎಬ್ಬಿಸಬಾರದೆ? ಈ ವಿಚಾರದಲ್ಲಿ ಚಿಂತಿಸೋಣ. ನಮ್ಮ ಪ್ರಭುವಿನ ಸೇವೆ ಆರಂಭದಲ್ಲಿ ನಮ್ಮ ಪ್ರಭುವು ತನ್ನ ಸೇವೆಯನ್ನು 40 ದಿನಗಳ ಉಪವಾಸದಿಂದ ಪ್ರಾರಂಭಿಸಿದನು.
ಆರಂಭಿಸಿದರು. ಆ ರೀತಿ ಆರಂಭಿಸಿದಂತೆಯೇ ನಂತರ ಅವರ ಶಿಷ್ಯರಾದ ಅಪೊಸ್ತಲರು ತಮ್ಮ ಸೇವೆಗೆ ಪ್ರವೇಶಿಸುವ ಮೊದಲು ಉಪವಾಸ ಪ್ರಾರ್ಥನೆ ಮಾಡಿ ಆರಂಭಿಸಿದರು. ಪ್ರಭುವಿನ ಆಜ್ಞೆಯನ್ನು ಶಿರಸ ವಹಿಸಿ ಮೇಲ್ಮನೆಯ ಕೊಠಡಿಗೆ ಸೇರಿ 10 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ಮಾಡಿದಾಗ ಸೇವೆಗೆ ಅಗತ್ಯವಾದ ದರ್ಶನ, ಪರಿಶುದ್ಧಾತ್ಮನ ತುಂಬುವಿಕೆ, ಶಕ್ತಿ ಮತ್ತು ಧೈರ್ಯವನ್ನು ಅವರು ಪಡೆದರು. ಆ ಕ್ಷಣದಿಂದ ಅವರು ಇಂದಿನ ಶಿಷ್ಯರು ಅಲ್ಲ, ಕೇವಲ ಹೆಸರಿನ ಭಕ್ತರು ಅಲ್ಲ, ಅವರೊಳಗೆ ಶಕ್ತಿ ಪ್ರಕಟವಾಯಿತು. ಅವರು ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿ ನಿಂತರು. ಅವರ ಪ್ರಾರ್ಥನೆಗಳು, ಪ್ರಕಟಣೆಗಳು, ಪ್ರಸಂಗಗಳು ಎಲ್ಲವೂ ಶಕ್ತಿಯಿಂದ ತುಂಬಿದ್ದವು. ಸಾವಿರಾರು ಜನರಿಗೆ ದೀಕ್ಷಾಸ್ನಾನ ನೀಡಿದರು. ಅನೇಕರು ರಕ್ಷಿಸಲ್ಪಟ್ಟರು. ಜನರು ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟರು. ಆಶ್ಚರ್ಯಕರವಾದ ಬದಲಾವಣೆಗಳು ಅವರಲ್ಲಿ ಸ್ಪಷ್ಟವಾಗಿ ಕಂಡುಬಂದವು. ಸೇವೆಗಾಗಿ ಅವರು ಬಹಳ ಶ್ರಮಪಟ್ಟರು. ದೇವರ ರಾಜ್ಯಕ್ಕಾಗಿ ಪರಿಶ್ರಮಿಸಿದರು. ಕೆಲವರು ತಮ್ಮ ಚರಸ್ಥಿರ ಆಸ್ತಿಗಳನ್ನು ಮಾರಿದರು. ದುಡಿದು ಸಂಪಾದಿಸಿದ ಹಣವನ್ನು ಸೇವೆಗೆ ಖರ್ಚು ಮಾಡಿದರು. ತಮ್ಮ ಜೀವನೋಪಾಯ, ಮಕ್ಕಳ ಭವಿಷ್ಯ ಇವೆಲ್ಲವನ್ನು ಪಕ್ಕಕ್ಕೆ ಇಟ್ಟು ನಾವು ದೇವರ ಕಾರ್ಯದಲ್ಲಿ ನಿರಂತರರಾಗಿದ್ದೇವೆ, ಇಂದು ಈ ಊರು ನಾಳೆ ಮತ್ತೊಂದು ಊರು ಎಂದು ಸುವಾರ್ತೆಯನ್ನು ಸಾರುತ್ತಿದ್ದರು. ಕೆಲಸದವನು ತನ್ನ ಆಹಾರಕ್ಕೆ ಅರ್ಹನು ಎಂಬ ವಾಕ್ಯವನ್ನು ತಮ್ಮ ನಂಬಿಕೆಯಾಗಿಸಿಕೊಂಡು ಮುಂದೆ ಸಾಗುತ್ತಿದ್ದರು. ಅವರ ಜೀವನ ಶೈಲಿಯನ್ನು ನೋಡಿ ಜನರು ಆಶ್ಚರ್ಯಪಟ್ಟರು. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೆಯಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯದ ಸಂದೇಶ. ಅವರು ಉಪವಾಸ ಪ್ರಾರ್ಥನೆಗಳೇ ಅವರಿಗೆ ಶಕ್ತಿ ನೀಡಿದವು, ಮಹಾತ್ಯಾಗಗಳನ್ನು ಮಾಡಲು ಪ್ರೇರೇಪಿಸಿದವು. ಅಪೊಸ್ತಲರು ಯೇಸು ಕ್ರಿಸ್ತನಂತೆ ಕುರುಡರನ್ನು, ಕುಂಟರನ್ನು, ರೋಗಿಗಳನ್ನು ಸ್ವಸ್ಥಪಡಿಸಿದರು, ಮೃತರನ್ನು ಎಬ್ಬಿಸಿದರು, ಧೈರ್ಯದಿಂದ ನಿಂತರು. ಕೆಲವರು ಪ್ರಾಣ ತ್ಯಾಗ ಮಾಡಿದರು, ಕೆಲವರು ಕಲ್ಲೆಸೆತಕ್ಕೆ ಗುರಿಯಾದರು, ಕೆಲವರು ಶಿಲುಬೆಗೆ ಹಾಕಲ್ಪಟ್ಟರು, ಹಲವರು ಹಿಂಸೆ ಅನುಭವಿಸಿದರು. ಮಾನವತೀತವಾದ ಆತ್ಮಶಕ್ತಿ ಅವರನ್ನು ಆವರಿಸಿದ್ದರಿಂದ ಈ ಎಲ್ಲ ಪರೀಕ್ಷೆಗಳನ್ನು ಜಯಿಸಿದರು. ವಿರೋಧಿಗಳ ಬಾಯಿಗಳನ್ನು ಮುಚ್ಚಲ್ಪಟ್ಟವು. ಕೊನೆಯಲ್ಲಿ ಭೂಮಿಯನ್ನು ತಲೆಕೆಳಗಾಗಿ ಮಾಡುತ್ತಿರುವ ಕ್ರೈಸ್ತರು ಎಂಬ ಹೆಸರು ಅವರಿಗೆ ಬಂದಿತು. ಇವರು ನಮ್ಮೂರಿಗೆ ಬಂದರೆ ಊರೇ ಬದಲಾಗುತ್ತದೆ ಎಂಬಷ್ಟು ಪ್ರಭಾವವು ಉಂಟಾಯಿತು. ಜನರು ದೇವರ ಕಡೆ ತಿರುಗಿದರು. ಈ ರೀತಿಯಾಗಿ ದೇವರ ವಾಕ್ಯವು ಮಹತ್ತರ ಶಕ್ತಿಯಿಂದ ವ್ಯಾಪಿಸಿತು. ಅವರು ಸಾರಿದ ಪ್ರತಿಯೊಂದು ಗ್ರಾಮದಲ್ಲೂ ಸಾವಿರಾರು ಜನರು ಬದಲಾಗಿದ್ದರು, ಕ್ರಿಸ್ತನ ಶಿಷ್ಯರಾದರು. ಇಂತಹ ಮಹಾ ಸೇವೆಯ ರಹಸ್ಯವೇ ಉಪವಾಸ ಪ್ರಾರ್ಥನೆಯ ಶಕ್ತಿ. ಅಪೊಸ್ತಲರ ಉಪವಾಸ ಪ್ರಾರ್ಥನೆ, ಅವರ ಸೇವೆ, ಅವರ ಪ್ರಾರ್ಥನಾ ಜೀವನ, ದೇವರ ಶಕ್ತಿ ಇವೆಲ್ಲವನ್ನು ನಾನು ಏಕೆ ನೆನಪಿಸುತ್ತಿದ್ದೇನೆ? ಅದು ನಮಗೆ ಏಕೆ ಅಗತ್ಯ? ದೇವರು ಅವರಲ್ಲಿ ಮಾಡಿದ ಕಾರ್ಯಗಳನ್ನು ನಮ್ಮಲ್ಲಿಯೂ ಮಾಡಲಾರನೇ? ನಾವು ಸ್ವೀಕರಿಸಲು ಸಿದ್ಧರಾಗಿದ್ದರೆ ಅಂತಹ ಕಾರ್ಯಗಳು ನಮ್ಮಲ್ಲಿಯೂ ನಡೆಯಲಾರವೇ? ಅಂತಹ ಫಲಗಳನ್ನು ಕಾಣಬೇಕಾದರೆ ದೇವರ ಮುಂದೆ ನಮ್ರರಾಗಬೇಕು, ಆತ್ಮದಲ್ಲಿ ನಲುಗಬೇಕು, ಪರಿಶುದ್ಧ ಆತ್ಮನ ಶಕ್ತಿಯಲ್ಲಿ ಮೃದುವಾಗಬೇಕು, ಉಪವಾಸ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಅವರು ಪ್ರಾರ್ಥಿಸಿದಾಗ ಫಲ ಕೊಟ್ಟ ದೇವರು ನಾವು ಪ್ರಾರ್ಥಿಸಿದರೂ ಫಲ ಕೊಡಲಾರನೆ? ಅವರು ಐಶ್ವರ್ಯಮಯ ಜೀವನವನ್ನು ಅನುಭವಿಸಲಿಲ್ಲ, ಸುಖವನ್ನು ಹುಡುಕಲಿಲ್ಲ. ಎಲ್ಲವನ್ನು ಬಿಟ್ಟು ಶ್ರಮ, ಪರೀಕ್ಷೆ, ದುಃಖ, ಉಪವಾಸ ಇವೆಲ್ಲವನ್ನು ಅನುಭವಿಸಿದರು. ಹಲವರು ಹತಸಾಕ್ಷಿಗಳಾದರು, ಹಿಂಸೆ ಅನುಭವಿಸಿದರು. ಅವರೊಂದಿಗೆ ಹೋಲಿಸಿದರೆ ನಮ್ಮ ಸೇವೆ ಎಷ್ಟು ಅಲ್ಪ, ನಮ್ಮ ಪ್ರಾರ್ಥನೆ ಎಷ್ಟು ಸ್ವಲ್ಪ. ಇದನ್ನು ನೆನಪಿಸಲು ಹೇಳಲಾಗುತ್ತಿದೆ. ಆದಿಯಲ್ಲಿ ಅವರು ಸಾಮಾನ್ಯರು, ಹೆಚ್ಚಿನ ವಿದ್ಯೆ ಇರಲಿಲ್ಲ, ಜ್ಞಾನಿಗಳೆಂದು ಪ್ರಸಿದ್ಧಿ ಇರಲಿಲ್ಲ, ಗುರುವೇ ಪ್ರಭುವೇ ಎಂದು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ್ದರು. ನಂತರ ಅದೇ ಯೇಸು ಕ್ರಿಸ್ತನ ಜ್ಞಾನ, ಶಕ್ತಿ, ಜೀವನ, ಪ್ರಾರ್ಥನಾ ಶಕ್ತಿ, ಉಪವಾಸ ಶಕ್ತಿ, ಅದ್ಭುತ ಶಕ್ತಿ ಅವರೊಳಗೆ ವ್ಯಕ್ತವಾಯಿತು. ಯೇಸು ಕ್ರಿಸ್ತನು ಅನುಭವಿಸಿದಂತೆ ಅವರು ಕೂಡ ಹಿಂಸೆ ಅನುಭವಿಸಿದರು, ನಲುಗಿದರು. ಇಂತಹ ಉಪವಾಸ ಪ್ರಾರ್ಥನೆಯಿಂದಲೇ ನಮಗೂ ಬಲ ದೊರೆಯುತ್ತದೆ. ಫಲಭರಿತ ಜೀವನವನ್ನು ಸರ್ವಶಕ್ತನಾದ ಯೇಸು ಕ್ರಿಸ್ತನು ನಮಗೂ ಅನುಗ್ರಹಿಸಬಹುದು. ನಾವು ಕೂಡ ಅಂಥ ಜೀವನ ನಡೆಸಬೇಕಾದರೆ, ದೇವರ ರಾಜ್ಯದ ವಿಸ್ತಾರಕ್ಕಾಗಿ ಬಳಸಲ್ಪಡಬೇಕಾದರೆ ದೇವರ ಮಹಾಶಕ್ತಿ ನಮಗೆ ಅಗತ್ಯ. ಆ ಶಕ್ತಿಗಾಗಿ ನಮ್ಮ ಸಿದ್ಧತೆ, ಪಶ್ಚಾತ್ತಾಪ, ನಲುಗಿದ ಹೃದಯ, ಉಪವಾಸ ಪ್ರಾರ್ಥನೆಯಲ್ಲಿ ತೊಡಗಿದ ಆತ್ಮ ಇವು ಬೇಕಾಗಿವೆ. ಇಂತಹ ಆತ್ಮವನ್ನು ಪಡೆಯಲು ಉಪವಾಸ ಪ್ರಾರ್ಥನೆ ಸಹಾಯಕ. ಆದರೆ ಇಂದಿನ ಸಭೆಗಳಲ್ಲಿ ಅಂಥ ಉಪವಾಸ ಪ್ರಾರ್ಥನಾ ಜೀವನಗಳು ಅಪರೂಪವಾಗಿವೆ. ಅದನ್ನು ನೆನಪಿಸಿಕೊಳ್ಳಲು, ನಮ್ಮ ಜೀವನವನ್ನು ಬದಲಿಸಿಕೊಳ್ಳಲು ಈ ವಿಷಯಗಳನ್ನು ಹಂಚಲಾಗುತ್ತಿದೆ. ನೀವು ಇದನ್ನು ಸಹನಶೀಲತೆಯಿಂದ ಕೇಳಿದ್ದರೆ ಅದು ನಿಮ್ಮ ದೇವರ ಮೇಲಿನ ನಂಬಿಕೆ, ಭಯಭಕ್ತಿ, ಸಂಪರ್ಕವನ್ನು ತೋರಿಸುತ್ತದೆ. ಸಹನೆಯಿಂದ ನಿರೀಕ್ಷಿಸಲು ಕಲಿಯುತ್ತೇವೆ.
ನಿರೀಕ್ಷೆಯಿಂದ ದೇವರನ್ನು ಅನುಭವಿಸುತ್ತೇವೆ. ಉಪವಾಸ ಪ್ರಾರ್ಥನೆಯ ಮಹತ್ವವೇ ಇದು. ಅಪೊಸ್ತಲರ ಜೀವನದಲ್ಲಿ ಅದು ತೋರಿಸಿದ ಪರಿಣಾಮವೇ ಇದು. ಇದು ನಿಮಗೆ ಇಷ್ಟವಾಗಿದೆ ಎಂದು ನಂಬುತ್ತೇನೆ. ಮತ್ತೊಮ್ಮೆ ಕೇಳಿರಿ, ಇತರರಿಗೂ ಹಂಚಿಕೊಳ್ಳಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಿಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.